ಕುಡಿಯೋದಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಮನೆಗೆ ಬೆಂಕಿ ಇಟ್ಟಿದ್ದಾನೆ ಭೂಪ. 3 ಅಂತಸ್ತಿನ ಮನೆಗೆ ಬೆಂಕಿ ಇಟ್ಟಿದ್ದಾನೆ ಕಿರಾತಕ. ಮೈಸೂರಿನ ಮಧುವನ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಪತ್ನಿಯ ಬಳಿ ಕುಡಿಯೋದಕ್ಕೆ ದುಡ್ಡು ಕೇಳಿದ್ದ. ಇವನು ಕುಡುಕಾರ, ಅಂತಿಂತ ಆಸಾಮಿ ಅಲ್ಲ ಇವನು. ನಿವೃತ್ತ CRPF ಯೋಧ, ಗುರು ಅಂತ ಇವನ ಹೆಸರು. ಆದರೆ ಹೆಂಡತಿ ಹಣ ಕೊಡಲಿಲ್ಲ, ಮನೆಯಲ್ಲಿ ಕೂಡ ಹಾಕಿದ್ರು. ಹೀಗಾಗಿ ಮನೆ ರೂಮ್ನಲ್ಲಿದ್ದಂಥ ಹಾಸಿಗೆಗೆ ಬೆಂಕಿ ಹಚ್ಚಿದ್ದಾನೆ. ಮನೆಯಲ್ಲಿ ದಟ್ಟವಾಗಿ ಹೊಗೆ ಆವರಿಸಿಕೊಂಡಿತ್ತು. ಇದನ್ನ ಕಂಡಂತ ಪಕ್ಕದ ಮನೆಯವರು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇವನೊಬ್ಬ ಎಕ್ಸ್ ಆರ್ಮಿ ಮ್ಯಾನ್, ಎನ್ ಗುರು ಅಂತ ಇವನ ಹೆಸರು. ನಿವೃತ್ತ ಮೇಜರ್ ಆಗಿದ್ದಂತೆ. ಕುಡಿಯೋದಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಹಾಸಿಗೆಗೆ ಬೆಂಕಿ ಹಚ್ಕೊಂಡಿದ್ದಾನೆ. ಇಡೀ ಮನೆನೇ ಬೆಂಕಿ ಹಚ್ಕೊಂಡಿದ್ದಾನೆ. 3 ಅಂತಸ್ತಿನ ಮನೆ ಅದು. ಪ್ರತಿದಿನ ಹೆಂಡತಿ ಅದರ ದುಡ್ಡು ಕೇಳ್ತಾ ಇದ್ದಂತೆ, ಕುಡಿಯೋದಕ್ಕೆ ದುಡ್ಡು ಕೊಡು 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 ಅಂತ. ಅದಕ್ಕೆ ಆಕೆ ಇವನನ್ನ ಮನೆಯೊಳಗೆ ಕೂಡು ಹಾಕಿ ಹೋಗಿದ್ಲು. ಇವನು ಬಿಟ್ರೆ ಏನು ಬಿಡಲ್ಲ ಇವನು ಅಂತ. ಇವನು ಅಂತಿಂತ ಯಾವನೋ ಪೋರ್ಕಿನೋ ಅಥವಾ ಕೆಲಸ ಇಲ್ದಿರೋನೋ ಆಗಿದ್ದಿದ್ರೆ ಏನೋ ಅನ್ಬಹುದಾಗಿತ್ತು. ಆದರೆ ಇವನು ಎಕ್ಸ್ ಆರ್ಮಿ ಮ್ಯಾನ್, ನಿವೃತ್ತ ಮೇಜರ್, ಸೇನೆಯಲ್ಲಿದ್ದವನು. ನೋಡಿ, ಅವನು ನೋಡಿದ್ರೆ ಸೇನೆಯಲ್ಲಿದ್ದವನು ಅಂತ ಅನ್ಸೋದೇ ಇಲ್ಲ. ಇವನೊಬ್ಬ ಎಕ್ಸ್ ಆರ್ಮಿ ಅಥವಾ ಮೇಜರ್ ಆಗಿದ್ದ ಅಂತ ಅನ್ಸೋದೇ ಇಲ್ಲ. ಐದು ಸಾವಿರ ಆಗೋಕ್ಕಿಲ್ಲ, 10,000 ಆಗಬೇಕು. ಎಲ್ಲ ಮನೆಯಿಂದ ಈಚೆ ಹೋಗೋದು. ಏನಂದ್ರೆ ಸರಿ ಸರ್, ಆಯ್ತು, ನೀವು ಹೇಳ್ತಾ ಅರ್ಥ ಆಯ್ತು ನನಗೆ. ನನಗೆ 1,25,000 ರೂಪಾಯಿ ಸಂಬಳ ಬರ್ತಿತ್ತು. ಎಲ್ಲ ಅವಳಿಗೆ ಕೊಟ್ಬಿಟ್ಟೆ. ಟೆನ್ಷನ್ನು ನೀನೇ ತಗೋ, ದುಡ್ಡು ನೀನೇ ತಗೋ, ಎಲ್ಲ ನೀನೇ ತಗೋ, ನೀನೇ ಮಡಿಕೊಂಡು. ನಿಮ್ಗೆ ಕೂಡ ಕಿತ್ಕೆ ಇವತ್ತು ಬೇಜಾರಾಯ್ತು, ನಿಮಗೆ ಸಿಟ್ಟು ಬಂತು? ಸಿಟ್ಟು ಬಂದಿದ್ದು ಏನಕ್ಕೆ ಅಂತಂದರೆ, ಮಗಳು ನೋಡಿದ್ರೆ ಮಗಳು ಮಾತು ಕೇಳಲ್ಲ, ಅವ್ರವ್ನ ಮಾತು ಕೇಳ್ತಾಳೆ. ಮಗ ನೋಡಿದ್ರೆ ಮಗ ಮಾತು ಕೇಳಲ್ಲ, ಅವ್ರವ್ನ ಮಾತು ಕೇಳ್ತಾಳೆ. ಹೆಂಡ್ತಿ ಕೇಳಕ್ಕೆ ಹೋದರೆ ಹೆಂಡ್ತಿ ಅಂತೂ ಮಾತೇ ಕೇಳಲ್ಲ. ದಿನ 70,000, 50,000, 1,00,000 ಅವ್ರವ್ನ ಬಡ್ಡಿನೇ ಇಸ್ಕೊಂಡ್ಬಿಡ್ತಾಳೆ. ಸರಿ ಸರ್, ಆಯಿತು, ಬರ್ತೀನಿ ಸರ್, ಆಯಿತು, ಥ್ಯಾಂಕ್ ಯು. ಇದು ಅವ್ರ ವರ್ಷನ್ನು. ಮಧ್ಯಾಹ್ನ ಅವರು ಕೂಡ ಒಂದು ಮೋಡದಲ್ಲಿದ್ದಾರೆ. ಇನ್ನು ಹೆಂಡತಿ ವರ್ಷನ್ ಏನು ಅಂತ ಕೇಳಬೇಕು. ಇವರು ಹೇಳ್ತಾ ಇರೋದು, ನನಗೆ ಸೇನೆಯಿಂದ ನಿವೃತ್ತಿ ಆಗಿದ್ದೀನಿ, ಅಲ್ಲಿಂದ ದುಡ್ಡು ಬರುತ್ತೆ, 25-30 ಸಾವಿರ ಬರುತ್ತೆ, ಎಲ್ಲವನ್ನು ಹೆಂಡತಿ ಕೈಯಲ್ಲಿ ಕೊಡ್ತೀನಿ, ಕುಡಿಯೋದಕ್ಕೂ ದುಡ್ಡು ಕೊಡ್ತಾ ಇಲ್ಲ ಅಂತ ಅವ್ರ ವರ್ಷನ್ ಇದು. ನೀವು ಹೆಂಡತಿ ಏನು ಹೇಳ್ತಾರೋ ಗೊತ್ತಿಲ್ಲ. ಅವರು ಇವನು ದುಡ್ಡು ಕೊಟ್ಬಿಟ್ರೆ ಕುಡಿದಾನೆ ಅಂತ ಹೇಳಿ ದುಡ್ಡೇ ಕೊಡ್ತಾ ಇರಲಿಲ್ಲ. ನೋಡಿ, ದುಡ್ಡು ಕೊಡಿದೇನೆ ಮಧ್ಯಾಹ್ನ ಕುಡಿದು ಬಂದಿದ್ದಾನೆ, ದುಡ್ಡೇ ಕೊಟ್ಟಿಲ್ಲ ಅಂತ. ಇನ್ನು ಆದರೂ ಮಧ್ಯಾಹ್ನ ಪಾಪ ಕುಡಿತದ ಅಮಲಲ್ಲೇ ಮಾತಾಡ್ತಾ ಇದ್ದಾರೆ. ಅದೇ ಮನೆಯ ಸಮೀಪದಿಂದ ನಮ್ಮ ಪ್ರತಿನಿಧಿ ರವಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಯಾರೋ ಬೀದಿಲಿ ಹೋಗೋರು, ಆದಿಲ್ ಹೋಗೋರು ಕುಡಿತಕ್ಕೆ ದುಡ್ಡು ಕೊಡಲಿಲ್ಲ ಅಂಥೇಳಿ ಹೀಗೆ ಮಾಡೋದನ್ನು ನೋಡಿದ್ದೀವಿ. ಆದರೆ ಈತ ನಿವೃತ್ತ ಮೇಜರ್ ಆಗಿದ್ದಂಥವನು, ಯೋಧ, ಹೀಗೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅಂತ ಇವ್ರ ವರ್ಷನ್ ಕೇಳಿದ್ದೀವಿ. ಹೆಂಡತಿ ವರ್ಷನ್ ಏನು? ವಸುದೇವ್, ದೇಶದ ವಿವಿಧ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ CRPF ಯೋಧ ಗುರು ಅವರೇ ತನ್ನ ಮನೆಗೆ ತಾನೇ ಬೆಂಕಿಯನ್ನು ಇಟ್ಟಿದ್ದಾರೆ. ಇವತ್ತು ಮದ್ಯದ ಅಮಲಿನಲ್ಲಿ ತೇಲ್ತಿರುವಂತಹ ಗುರು ಅವರು ಹೇಳೋ ವರ್ಷನೇ ಬೇರೆ ಇದೆ. ಗುರು ಅವರು ಈಗಲೂ ಕೂಡ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ. ಬೆಳಗಿನಿಂದಲೂ ಕೂಡ ಅವರು ಮದ್ಯವನ್ನು ಸೇವಿಸ್ತಲೇ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಇದು ಮೈಸೂರಿನ ಮಧುವನ ಬಡಾವಣೆಯಲ್ಲಿರುವಂತಹ ನಿವಾಸ, 3 ಅಂತಸ್ತಿನ ಮನೆ. ಇದನ್ನ ನಿವೃತ್ತ CRPF ಯೋಧ ಆಗಿರುವಂತಹ ಗುರು ಅವರೇ ನಿರ್ಮಾಣ ಮಾಡಿದ್ದಾರೆ. ಕಳೆದ 20 ವರ್ಷಗಳಿಂದ ಇದೇ ಮನೆಯಲ್ಲಿದ್ದಾರೆ. ಅವರು ಇತ್ತೀಚೆಗೆ ಅತಿ ಹೆಚ್ಚು ಮದ್ಯವನ್ನು ಸೇವಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಅವರು ಮದ್ಯಕ್ಕೆ ಹಣವನ್ನು ನೀಡು ಅಂತೇಳಿ ತನ್ನ ಹೆಂಡತಿ ಮಂಜುಳಾ ಅವರ ಜೊತೆ ವಾದ ವಿವಾದಕ್ಕೆ ಹೇಳ್ತಿದ್ದಾರೆ, ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ನನಗೆ ಹಣ ಕೊಡಲೇಬೇಕು ಅಂತೇಳಿ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುಳಾ ಅವರು ತಡೆದು ಅವರ ಮೊಬೈಲನ್ನು ತೆಗೆದುಕೊಂಡು ಹೊರ ಬಂದಿದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಬಾರ್ದು, ಕುಡಿಬೇಡಿ, ಇದರಿಂದ ಸಂಸಾರ ಹಾಳಾಗುತ್ತೆ ಅನ್ನೋ ಮಾತನ್ನ, ಬುದ್ಧಿವಾದವನ್ನು ಕೂಡ ಅವರ ಪತ್ನಿ ಮಂಜುಳಾ ಅವರು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೂ ಕೂಡ ಆತ ಅದನ್ನು ಲೆಕ್ಕಿಸದಂತೆ ನನಗೆ ಮದ್ಯ ಸೇವಿಸಲೇಬೇಕು, ಹಣ ಕೊಡು ಅಂತೇಳಿ ಬಿಗಿ ಪಟ್ಟು ಹಿಡಿದ ಸಂದರ್ಭದಲ್ಲಿ ಮಂಜುಳಾ ಅವರು ಅವರನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಹೊರಗೆ ಬರುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇದರಿಂದ ಕುಪಿತಗೊಂಡಂತಹ ಗುರು ಅವರು ಏಕಾಏಕಿ
ಕೊಠಡಿಯಲ್ಲಿದ್ದಂತಹ ಮಂಚಕ್ಕೆ ಬೆಂಕಿಯನ್ನು ಹಚ್ಚುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮವಾಗಿ ಇಡೀ ಮನೆ ಸುಟ್ಟು ಕರ್ಕಲಾಗಬೇಕಿತ್ತು. ಆದರೆ ಸ್ಥಳೀಯರ ನೆರವು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳ ನೆರವಿನಿಂದಾಗಿ ಮನೆ ಈಗ ಉಳಿದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮನೆಯಲ್ಲಿದ್ದಂತಹ ಒಂದಷ್ಟು ವಸ್ತುಗಳು ಎಲ್ಲವೂ ಕೂಡ ಸುಟ್ಟು ಕರಿಕಲಾಗಿವೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಿದ್ರೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ನೀರಿನಿಂದ ಅದನ್ನು ಆರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಬೆಂಕಿ ನಂದಿಸಿ ಮನೆಯಲ್ಲಿರುವವರನ್ನು ಕೂಡ ಸಂರಕ್ಷಣೆ ಮಾಡಿದ್ದಾರೆ. ಬೆಂಕಿ ಬಿದ್ದ ಸಂದರ್ಭದಲ್ಲಿ ಮನೆ ಒಳಗಡೆ ಗುರು ಅವರಿದ್ರು. ತಕ್ಷಣ ಸ್ಥಳೀಯರೆಲ್ಲರೂ ಕೂಡ ಮನೆಯ ಬಾಗಿಲನ್ನು ತೆಗೆದು ಅವರನ್ನ ಕೊಠಡಿಯಿಂದ ಹೊರಗೆ ತೆಗೆದುಕೊಂಡು ಬಂದು ಅವ್ರನ್ನೂ ಕೂಡ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಅವರು ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಎದುರು ಮಾತನಾಡ್ತಾ ಅವರ ವರ್ಷನನ್ನು ಹೇಳ್ತಿದ್ರು. ನಾನು ಮನೆಯನ್ನು ಕಟ್ಟಿದ್ದೇನೆ, ನಾನು ಹಣವನ್ನು ಕೇಳಿದ್ದೇನೆ, ಆದರೆ ನನ್ನ ಹಣವನ್ನು ಕೊಡಲಿಕ್ಕೆ ಅವ್ರು ಹಿಂದೇಟನ್ನು ಹಾಕ್ತಿದ್ರು ಅನ್ನೋ ಮಾತನ್ನು ಹೇಳ್ತಾರೆ. ನಮ್ಮ ಜೊತೆ ಮನೆ ಮಾಲೀಕರಂತ ಮಂಜುಳವ್ರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹೆಂಗಾಯ್ತು ಸರ್? ಏನಿಲ್ಲ, ಫುಲ್ಲು ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು. ಮತ್ತೆ ಡ್ರಿಂಕ್ಸ್ ಮಾಡ್ತೀನಿ ಅಂತ ಅಂದ್ರಲ್ವಾ, ಬೇಡ ಅಂತ ಒಳಗಡೆ ನಾವೆಲ್ಲರೂ ಒಳಗಡೆ ಚಿಲ್ಕ ಹಾಕೊಂಡಿದ್ದೋ. ಇವರು ಸಿಗರೇಟ್ ಹಚ್ಕೊಂಬಿಟ್ಟು ಏನು ಮಾಡ್ಬಿಟ್ರೆ ಹಾಸಿಗೆ ಮೇಲೆ ಇಟ್ಬಿಟ್ಟಾರೆ. ಅದು ಕವರು ಮತ್ತು ಸಿಲ್ಕ್ ಇದ್ರದ್ದು ಅದು ಹತ್ಕೊಂಡ್ಬಿಟ್ಟಿದ್ದೀವಿ. ಏನು ಹೊಗೆ ಒಂಚೂರು ಬರ್ತಿತ್ತಲ್ಲ ಅಂತ ಆಮೇಲೆ ಅವ್ರನ್ನೂ ಕರ್ಕೊಂಡು ಆಚೆ ಕಡೆ ಬಂದ್ಬಿಟ್ಟು ನೀರು ಹಾಕೋಕ್ಕೆ ಹೋಯ್ತೀವಿ. ಏನು ಫುಲ್ಲು 1 ಸೆಕೆಂಡೆಲ್ಲ ಹತ್ತು ಹೋಯ್ತದು. ಎಲ್ಲ ಫುಲ್ ಸಿಲ್ಕ್ ಇತ್ತಲ್ಲ ಅದು. ಅದಕ್ಕೆ ಈಗ ಬೆಳಿಗ್ಗೆ ಮಧ್ಯ ಅದೇ ಎಣ್ಣೆ ಹೊಡಿಯೋಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಿದ್ರೆ ಹೋಯ್ತೀನಿ ಅಂತ ಗಾಡಿ ತಗೊಂಡು ಹೋಯ್ತೀನಿ ಅಂತಿದ್ರು ಅಷ್ಟೇ. ಅವರೇ ಬೇಡ, ಇವಾಗ ಕುಡಿದ್ಬಿಟ್ಟು ಅವ್ರೆ ಏನಾದ್ರು ಬಿದ್ದಿದೆ ಹಚ್ಚಿಗೆ ಸೆಂಟ್ರೆ ಮಾಡ್ಕೊಂತಾರೆ ಅಂತ ನಾನು ಬೇಡ ಅಂತ ಎಲ್ಲ ನಾವು ಇಲ್ಲೂ ಲಾಕ್ ಮಾಡ್ಕೊಂಬಿಟ್ಟಿದ್ದೆ. ಒಳಗಡೆ ಹಾಕೊಂಡು ಎಲ್ಲ ನಾನು ನನ್ನ ಮಗ ಎಲ್ಲ ಒಳಗೆ ಇದ್ದು. ಇದು ಬಂತಲ್ಲ ಅಂತ ಬಾಗಿಲು ತೆಗೆದಿದ್ದ ತಕ್ಷಣ ಬಂದಿದ್ದ ತಕ್ಷಣ ಇದನ್ನೆಲ್ಲ ತೆಗೆದಿದ್ದೀವಿ ನಾವು ಬಾಗಿಲೆಲ್ಲ. ಇದೇ ಥರ ಜಗಳ ಮಾಡ್ತೀರಾ? ಹಸ್ತೀನಿ ಅಂತ ಯಾವಾಗಲಾರು ಒಂದ್ಸಲ ಹಿಂಗೆ ಆಗೋದು ಸರ್, ಜಗಳ ಮಾಡೋರು. ಅದು ಈ ಥರ ಹಚ್ಚೋದು ಮಾಡೋದು ಮಟ್ಟದೆಲ್ಲ ಈ ಥರ ಎಲ್ಲ ಏನು ಮಾಡ್ತಿರಲಿಲ್ಲ. ಹಾಂ, ಇಲ್ಲ ಸುಮ್ಮನೆ ತಮಾಷೆ ಮಾಡೋರು ಅವರು. ನೀನು ನಾನು ಹೋಗಿ ಬಿಡಲಿಲ್ಲ ಅಂದರೆ ನಾನು ಇದು ಮಾಡ್ತೀನಿ ಅಂತ ಸಿಗರೇಟ್ ಹಚ್ಕೊಂಡು ಯಾವುದೇ ಗ್ಯಾಂದಲ್ಲಿ ಇಟ್ಟುಬಿಟ್ಟವ್ರೆ ಅದ್ರ ಮೇಲೆ. ಓಕೆ, ಇದು ಮನೆಯ ಮಾಲೀಕರಂತಹ ಮಂಜುಳವರ ಮಾತು. ಬೆಂಕಿಯನ್ನು ಹಚ್ತೀನಿ ಅಂತಲೇ ಇದ್ರು, ಹಾಗಾಗಿ ಇವತ್ತು ಹಚ್ಚಿಬಿಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಈಗ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಿದ್ದಾರೆ. ಮತ್ತೊಂದೆಡೆ ಆತನನ್ನು ಕೂಡ ರಕ್ಷಣೆ ಮಾಡಿ ಸ್ಥಳೀಯರು ಪಕ್ಕದಲ್ಲಿ ಇರಿಸಿದ್ದಾರೆ. ಆತನ ಕೋಪ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಕ್ಯಾಮರಾ ಎದುರು ಕೂಡ ಆತನ ಆಕ್ರೋಶವನ್ನು ಹೊರ ಹಾಕ್ತಿದ್ದಾನೆ. ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಎದುರು ಕೂಡ ತನ್ನ ಸಿಟ್ಟು ಸೆಡವನ್ನು ತೀರಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾನೆ. ನನ್ನ ದುಡ್ಡು, ನನ್ನ ಸ್ವಂತ ದುಡ್ಡು, ನನ್ನ ದುಡ್ಡನ್ನು ಎಣ್ಣೆ ಹೊಡೆಯಲಿಕ್ಕೆ ಕೇಳಿದೆ, ಅದಕ್ಕೆ ಕೊಡಲಿಲ್ಲ. ಈ ಕಾರಣಕ್ಕಾಗಿ ನಾನು ಬೆಂಕಿ ಹಚ್ಚಿದ್ದೀನಿ ಅಂತಲೇ ಆತ ಸ್ಪಷ್ಟವಾಗಿ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾನೆ. ಆತನನ್ನು ಸ್ಥಳೀಯರೆಲ್ಲರೂ ಕೂಡ ರಕ್ಷಣೆ ಮಾಡಿ ಬೇರೊಂದು ಮನೆಯ ಸಮೀಪದಲ್ಲಿ ಇರಿಸುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ನಡುವೆ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ಕೂಡ ಯಶಸ್ವಿಯಾಗಿ ನಂದಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.